ಏನು ಒಂದು ದುರ್ಘಟನೆ ನಡೆದಿದೆ. ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಸನ್ಮಾನ್ಯ ಶ್ರೀ ಅಜಿತ್ ಪವಾರ್ ಸಾಹೇಬ್ರ ಒಂದು ವಿಮಾನ ದುರಂತದ ಅಲ್ಲಿ ಅವರು ಮರಣ ಹೊಂದಂತ ಒಂದು ಏನು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮತ್ತು ಹಲವಾರು ಹಣದ ಮುಖಂಡರುಗಳು ಇವತ್ತು ಏನು ಇದು ಆಕಸ್ಮಿಕವಾದ ದುರ್ಘಟನೆನ ಇಲ್ಲ ಯಾವುದಾದ್ರೂ ಪಿತೂರಿನ ಅನ್ನೋ ಒಂದು ವಿಚಾರ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಬಂದಿದೆ. ಅದರ ಉದ್ದೇಶವಾಗಿ ಇವತ್ತು ನಾನು ಕರ್ನಾಟಕ ರಾಜ್ಯಾಧ್ಯಕ್ಷರು NCP ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಧ್ಯಮಗೋಷ್ಠಿ ಮುಖಾಂತರ ನಾನು ರಾಷ್ಟ್ರಪತಿಗಳಿಗೆ ಹಾಗೂ ಗೃಹ ಇಲಾಖೆಗೆ, ಕೇಂದ್ರ ಗೃಹ ಇಲಾಖೆಗೆ ಮತ್ತು ಏನು ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ಕೇಂದ್ರ, ಅವರಿಗೂ ಕೂಡ ಒಂದು ಮನವಿಯನ್ನ ಮಾಡ್ಕೊಂತ ಇದ್ದೀನಿ ಮಾಧ್ಯಮದ ಮುಖಾಂತರ. ಇದೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರಗಳು ಬಹಳಷ್ಟು ದೊಡ್ಡದಾಗಿ ಹೋಗ್ತಾ ಇದೆ. ಅದನ್ನ ತೆರೆ ಎಳೆಯಲಿಕ್ಕೋಸ್ಕರ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಹಾಗೂ ಕೇಂದ್ರ ಗೃಹ ಇಲಾಖೆಗೆ ನಾನು ಮನವಿ ಮಾಡೋದೇನೆಂದ್ರೆ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತ್ವರಿತಗತಿಯಲ್ಲಿ ತನಿಖೆನ ಬಹಳಷ್ಟು ಬೇಗ ಮುಗಿಸಿ ಇದಕ್ಕೆ ಒಂದು ಅಂತ್ಯವನ್ನ ಕಾಣಬೇಕು. ಕಾರಣ ಏನಂದ್ರೆ, ಇವತ್ತು ಎಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದಾಗ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾಗ ನಮಗೂ ಆ ಒಂದು ಸಂದೇಹ ಉಂಟಾಗ್ತಾ ಇರೋದ್ರಿಂದ ಇದನ್ನ ಉನ್ನತ ಮಟ್ಟದಲ್ಲಿ ಇದೊಂದು ತನಿಖೆನ ಬಹಳ ಚುರುಕಾಗಿ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಂತ ಇದ್ದೀನಿ. ಆದೇಶದಿಂದಲೇ ಈ ಒಂದು ಮಾಧ್ಯಮ ಗೋಷ್ಠಿಯನ್ನ ನಾನು ಈ ದಿನ ಇಟ್ಕೊಂಡಿರೋದು. ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಾಧ್ಯಕ್ಷರುಗಳು ಕೂಡ ಬರಬೇಕಾಗಿತ್ತು. ಫ್ಲೈಟ್ ಡಿಲೇ ಆಗಿರೋ ಕಾರಣದಿಂದ ಮುಂಬೈಯಿಂದ ತೆರಳುತ್ತಾ ಇದ್ರು. ಫ್ಲೈಟ್ ಡಿಲೇ ಆಗಿರೋ ಕಾರಣದಿಂದ ನಮ್ಮ ತೆಲಂಗಾಣ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತೆ ತಮಿಳುನಾಡು ರಾಜ್ಯದ ರಾಜ್ಯಾಧ್ಯಕ್ಷರುಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಮಾಧ್ಯಮದ ಮುಖಾಂತರ ಅವರಿಗೆ, ರಾಷ್ಟ್ರಪತಿಗಳಿಗೆ, ಕೇಂದ್ರ ಗೃಹ ಇಲಾಖೆಗೆ ಮತ್ತೆ ಏನು ಏವಿಯೇಷನ್ ಮಿನಿಸ್ಟರ್ ಇದ್ದಾರೋ ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ನಮ್ಮ ರಾಜ್ಯ ನಾಯಕರುಗಳಿಗೂ, ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ನಮ್ಗೆಲ್ಲರಿಗೂ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ